ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ನಿಮಗೆ ಕೆಂಪು ಮಣ್ಣಿನ ಭೂಮಿ, ತುಂಬ ಚೆನ್ನಾಗಿದೆ. ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಬೋರು ಕೂಡ ಇದೆ, ರನ್ನಿಂಗ್ ಬೋರು. ಅದರಲ್ಲಿ ನೀರು ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. A1 ನೀರು. ತಾವು ಬೇಕಾದ್ರೆ ಮೋಟ್ರ್ ಆನ್ ಮಾಡಿ ನೀರು ಬೇಕಾದ್ರೆ ನೋಡ್ಕೋಬೋದು ಸ್ನೇಹಿತರೆ. ನಮಗೆ ಇದು ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ. ಅಲ್ಲೂ ಸುತ್ತಮುತ್ತ ತೋಟಗಳನ್ನ ಮಾಡಿದ್ದಾರೆ. ಇವರಿಲ್ಲಿ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ತಾರ್ ರೋಡಿಂದ ನಿಮಗಿದು 1 ಕಿಲೋಮೀಟ್ರು ಮಡ್ ರೋಡ್ ಆಗುತ್ತೆ ಸ್ನೇಹಿತರೆ. 1 ಕಿಲೋಮೀಟ್ರ್ ನಮಗಿದು ಮಡ್ ರೋಡ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಅರಿಶಿನ, ಜೋಳ, ಒಳ್ಳೊಳ್ಳೆ ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ ಸ್ನೇಹಿತರೆ. ನಾವಿಲ್ಲಿ ತರಕಾರಿಗಳನ್ನ ಕೂಡ ಬೆಳೀತಾರೆ. ನಾವು ಇಲ್ಲಿ ನೋಡಿ, ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಪ್ರತಿಯೊಂದು ಕೂಡ ಇಲ್ಲಿ ಸಾಲಿಡಾಗಿದೆ. ನಾವು ಏನಪ್ಪ ಇಲ್ಲಿ ಅಂತಂದರೆ, ನಾವು ಆರಾಮಾಗಿ ಇಲ್ಲಿ ಒಳ್ಳೆ ತೋಟ, ಒಂದು ಮನೆ ಕಟ್ಕೊಂಡು, ಫಾರ್ಮ್ ಹೌಸ್ಗಳನ್ನ ಕಟ್ಕೊಂಡು ನಮಗೆ ಬೇಕಾಗಿರುವ ಹಾಗೆ ಅಡಿಕೆ, ತೆಂಗು, ಮಾವು, ನೇರಳೆ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ, ಮಿಶ್ರ ತಳಿಗಳನ್ನ ಹಾಕಿ ನಾವು ವ್ಯವಸಾಯ ಮಾಡೋದನ್ನ ಕಲಿಬೇಕು ಸ್ನೇಹಿತರೆ. ತುಂಬ ಒಳ್ಳೆ ಬೆಳೆಗಳನ್ನ ಹಾಕಿ ಬೆಳೆದಾಗ ನಮಗೂ ಉಪಯೋಗ ಆಗುತ್ತೆ. ನಮ್ಮಿಂದ ಸಾವಯವ ಕೃಷಿ ಮಾಡಿದಾಗ ನಾವು ಇನ್ನೊಂದಷ್ಟು ಜನಗಳಿಗೆ ನಾವು ಅದನ್ನು ಮಾರಬಹುದು. ಅದರಿಂದ ಹಣ ಕೂಡ ನಮಗೆ ಸಂಪಾದನೆ ಆಗುತ್ತೆ. ನಾವು ಹಣಕ್ಕೋಸ್ಕರ ಮಾತ್ರ ಅದನ್ನು ಉಪಯೋಗಿಸ್ಬಾರ್ದು. ಆರೋಗ್ಯ ದೃಷ್ಟಿಯಿಂದಲೂ ನಾವು ಸ್ವಲ್ಪ ಕೆಮಿಕಲ್ಸ್ನ ಕಡಿಮೆ ಹಾಕಿ ನಾವು ಅದನ್ನು ಬೆಳಿಬೇಕು ಸ್ನೇಹಿತರೆ. ನಾವು ಇದ್ರ ಜೊತೆಗೆ ಸ್ವಲ್ಪ ಈ ಕುರಿ ಸಾಗಾಣಿಕೆ ಪ್ಲಸ್ ಹಸು ಇವುಗಳನ್ನೆಲ್ಲ ನೋಡ್ಕೊಂಡ್ರೆ ನಮಗೆ ಗೊಬ್ಬರಕ್ಕೆ ನಾವು ಇನ್ನೊಂದು ಕಡೆಗೆ ಹೋಗೋ ಮಾತಿಲ್ಲ. ಏಕೆಂದರೆ ಅವುಗಳ ಗೊಬ್ಬರನೇ ಸಾಕು ಇದಕ್ಕೆ. ಅಲ್ಲಿ ಇಲ್ಲಿ ತಗೊಂಡೋಗಿ ಎಸೆ ಬದಲು ಇಲ್ಲೇ ಆರಾಮಾಗಿ ಹಾಕೋಬೋದು. ನಾವು ಜೋಳ ಬೆಳೆದ್ರೆ ಅದ್ರ ಕಡ್ಡಿ ಕೂಡ ಅವುಗಳಿಗೆ ಆಹಾರ ಆಗುತ್ತೆ. ಯಾವುದೂ ವೇಸ್ಟ್ ಅಂತೂ ಆಗಲ್ಲ ಸ್ನೇಹಿತರೆ. ಪ್ರತಿಯೊಂದು ಅಷ್ಟೇ. ಇವತ್ತು ನೋಡಿ, ತಿರ್ಗಿ ಎಲ್ಲ ಕಡೆ ಕಾಯಿಲೆಗಳ ಅಬ್ಬರ ಜೋರಾಗಿದೆ. ಚೀನಾದಲ್ಲಿ ತುಂಬ ಕಾಯಿಲೆಯಿಂದ ಸಾಯ್ತಾಯಿದ್ರೆ ಅನ್ನೋ ಮಾಹಿತಿ ಬಂದಿದೆ. ಇನ್ನು ತಿರ್ಗಿ ಈ ಕಡೆ ಯಾವ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ನಾವು ಈಗ ಮುನ್ನೆಚ್ಚರಿಕೆಯಾಗಿ ನಾವು ಒಳ್ಳೆ ಪರಿಸರ ನಿರ್ಮಾಣ ಮಾಡಿಕೊಂಡು ನಮ್ಮಲ್ಲಿ ಬರುವಂತಹ ಕಾಯಿಲೆಗಳಿಂದ ದೂರ ಇರಬೇಕು ಅಂತಂದರೆ ನಾವಿಲ್ಲಿ ಒಳ್ಳೆ ಜಮೀನುಗಳಲ್ಲಿ ಕೆಲಸ ಮಾಡಿಕೊಂಡು, ಜಮೀನುಗಳಲ್ಲಿ ಮನೆ ಕಟ್ಕೊಂಡು, ಯಾರ ತಂಟೆನೂ ಇಲ್ಲದೆ ನಾವಿಲ್ಲಿ ಆರಾಮಾಗಿ ಇದ್ಕೊಂಡು ವಾಸ ಮಾಡಿಕೊಂಡು ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು. ಇನ್ನೊಂದು ಏನಂತಾರೆ, ನಾವಿಲ್ಲಿ ನಮಗೆ ದೂರ ಹತ್ರ ಅನ್ನೋದು ಯಾವತ್ತೂ ಕೂಡ ಇರಬಾರ್ದು ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 32 ಲ್ಯಾಕ್ಸ್ ಹೇಳ್ತಾರೆ. 1 ಎಕರೆಗೆ 32 ಲಕ್ಷ ಹೇಳ್ತಾರೆ. ಇಲ್ಲಿ ನಮಗಿದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ತುಂಬ ಚೆನ್ನಾಗಿದೆ. ಹೇಳಿದ್ನಲ್ಲ ಪ್ರಶ್ನೆ, ಯಾರಿಗೆ ಆದರೂ ಅಷ್ಟೇ ಸ್ನೇಹಿತರೆ, ಎಲ್ಲೇ ಇರಲಿ ಲ್ಯಾಂಡು, ನಿಮಗೆ ನೀರಿನ ಸೌಲಭ್ಯ ಚೆನ್ನಾಗಿದೆಯಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನೀರು ಒಂದು ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೂ ಮಾಡಬಹುದು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಕೂಡ ಇದೆ, ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ. ಹಾಗಂದು ಮಾತ್ರಕ್ಕೆ ಮಂಗ ಅಡುಗೆ ಮಾಡುತ್ತೆ ಅಂತಲ್ಲ, ಆದರೆ ಅಡುಗೆನ ಮಾಡಬಹುದು ಅನ್ನೋ ಒಂದು ಉದಾಹರಣೆಗೆ. ಒಬ್ಬ ಮನುಷ್ಯ ಜಮೀನು ತಗೊಂಡ್ಮೇಲೆ ಇಲ್ಲಿ ಆರಾಮಾಗಿ ಅಡಿಕೆ, ತೆಂಗು, ಮಾವು ಈ ಥರ ಒಳ್ಳೊಳ್ಳೆ ಬೆಳೆಗಳನ್ನ, ಇಲ್ಲ ಒಂದಷ್ಟು ಹಣ್ಣಿನ ಗಿಡಗಳನ್ನ ಇದನ್ನೆಲ್ಲ ಹಾಕಿ ಬೆಳೆದಾಗ ಹೆಂಗಿರ್ತೇಳಿ ತೋಟ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನ ಲ್ಯಾಂಡ್ಗಳು ಬೇಕು ಅಂದಿರ್ತಾರೆ. ನಾವಿಲ್ಲಿ ಆರಾಮಾಗಿ ನಿಮಗೆ ಒಳ್ಳೊಳ್ಳೆ ಲ್ಯಾಂಡ್ಗಳಿದ್ದಾವೆ. ಬಂದು ನಾವು ನೇರ ರೈತರ ಜೊತೆ ಮಾತಾಡಿ
ಒಂದು ಭೂಮಿನ ಖರೀದಿ ಮಾಡಿ ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ಬೋದು ಸ್ನೇಹಿತರೆ. ನಾವು ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಿಮ್ಮಿಂದ ಒಂದು ಹೆಲ್ಪ್ ಐತೆ, ನಾವು ಕೂಡ ಬೆಳೀಲಿಕ್ಕೆ ಅನುಕೂಲ ಐತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ನಿಮಗೆ.